ಏನು ತಂತ್ರಗಳು ಹೆದರ್ಸೋದು ಬೆದರ್ಸೋದು ಕೋರ್ಟು ಅವು ಇವು ಇವೆಲ್ಲ ಎದಿರ್ತೀವಾ? ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ. ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಜೈಲ್ ಹೋಗ್ತಾ ಇದ್ದಾನೆ. ಯಾಕಂದ್ರೆ ತಪ್ಪೇನು? ಸ್ಟೇಡಿಯಂ ಸುಧಾರಣೆ ಮಾಡಿ ಕೇಳಿದಕ್ಕೆ ದೊಡ್ಡ ತಪ್ಪು. ಏನಂತ ಎಫ್ಐಆರ್ ಆಗ್ತಾರೆ ನಮ್ಮ ಮೇಲೆ, ಏನಂತ ಕೇಸ್ ಮಾಡ್ತಾರೆ ನಮ್ಮ ಮೇಲೆ, ನಾವು ಅವ್ರಿಗೆ ಬೈದಿದ್ದು ಅಂತ ಹೇಳಿ ವಿತ್ ಇನ್ ಒನ್ ಡೇ ನಮ್ಮ ಮೇಲೆ ಎಫ್ಐಆರ್ ಮಾಡ್ತಾರೆ. ವಿತ್ ಇನ್ ಒನ್ ಡೇ ಇಷ್ಟು ಫಾಸ್ಟ್ ಕೆಲಸ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಜಿಲ್ಲಾ ಆಡಳಿತ ಮೇಲೆ ಎಫ್ಐಆರ್ ಮಾಡಿ ಸರ್. ಯಾಕಂದ್ರೆ ನಾವು ಹುಟ್ಟಿರೋದು ದೊಡ್ಡ ತಪ್ಪಾಗಿದೆ ಯಾದಗಿರಿ ಡಿಸ್ಟ್ರಿಕ್ಟ್ ಅಲ್ಲಿ. ಇಷ್ಟು ಫಾಸ್ಟ್ ವರ್ಕ್ ನನ್ನ ಲೈಫ್ ಅಲ್ಲಿ ಎಲ್ಲಿ ನೋಡಿಲ್ಲ. ಅದೇ ಜಾಗದಲ್ಲಿ ನಾನು 5 ವರ್ಷದಿಂದ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರ್ ಸ್ಟೇಡಿಯಂ ಸುಧಾರಣೆ ಮಾಡ್ಕೊಡಿ. ಆ ಕೆಲಸ ಅವ್ರ ಕೈಲಿ ಆಗಿಲ್ಲ. ಬಟ್ ನನ್ನ ಮೇಲೆ ಎಫ್ಐಆರ್ ಮಾಡ್ಬೇಕಿತ್ತು, ಅದು ವಿತ್ ಇನ್ ಒನ್ ಡೇ ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಸಲ್ಯೂಟ್ ಹೊಡೆದು ಒಂದ್ ಸಲ ಹೊಡಿಬೇಕಂತ ನನ್ನ ಅನಿಸಿಕೆ. ಬಿಕಾಸ್ ಅಷ್ಟು ಫಾಸ್ಟ್ ಕೆಲಸ ಯಾವ ವಿಷಯದಲ್ಲಿ ಮಾಡಿಲ್ಲ. ಬಟ್ ಎಫ್ಐಆರ್ ಮಾತ್ರ ವಿತ್ ಇನ್ ಒನ್ ಡೇ ನನ್ನ ಮೇಲೆ ಮಾಡಿದ್ದಾರೆ. ನನ್ಗೋಸ್ಕರ ಅಲ್ಲ, ನಮ್ಮ ಯುವಕರಿಗೋಸ್ಕರ ನ್ಯಾಯ ಕೇಳೋದು ದೊಡ್ಡ ತಪ್ಪಾಗಿದೆ. ಯಾಕಂದ್ರೆ ನಮ್ಮ ಜನಕ್ಕೆ ಅದೇ ಬೇಕಾಗಿರೋದು. ನ್ಯಾಯ ಯಾರಿಗ್ ಬೇಕಾಗಿಲ್ಲ ಸರ್. ಯಾರ್ದು ಲೂಟಿ ಮಾಡಿಲ್ಲ, ಯಾವ್ದು ಸ್ಕ್ಯಾಮ್ ಮಾಡಿಲ್ಲ. ಒಂದೇ ಕೆಲಸ ಮಾಡೋದೇನಂದ್ರೆ ನಾವು ಜಸ್ಟ್ ಪ್ರಶ್ನೆ ಮಾಡಿದ್ವಿ, ಸಿಸ್ಟಮ್ಗೆ ಒಂದು ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ನಮ್ಮನ್ನ ಜೈಲಿನಲ್ಲಿ ಹಾಕ್ತಾ ಇದ್ದಾರೆ, ನಮ್ಮಲ್ಲಿ ಎಫ್ಐಆರ್ ನ ದರ್ಜೆ ಮಾಡ್ತಾರೆ. ಇಂತ ಒಂದು ಸಿಸ್ಟಮ್ ಅಲ್ಲಿ ನಾವು ಇದ್ದೀವಿ ಸರ್. ಯಾಕಂದ್ರೆ ನಮ್ಮ ಯಾದಗಿರಿ ಜಿಲ್ಲಾದಲ್ಲಿ ಕೆಲಸ ಇದೇ ತರ ಆಗೋದು. ಸ್ಟೇಡಿಯಂ ನಾನು ಒಬ್ಬನಿಗೆ ಬೇಕು ಸರ್, ಯಾರಿಗೆ ಬೇಕಾಗಿಲ್ಲ. ನಾನು ಒಬ್ಬನಿಗೆ ಸ್ಟೇಡಿಯಂ ಬೇಕು, ನಾನು ಒಬ್ಬನಿಗೆ ನ್ಯಾಯ ಬೇಕು. ಅದಕ್ಕೆ ನಾನು ಜೈಲ್ ಹಾಕ್ತಾ ಇದ್ದೀರಾ. ಅವ್ರಿಗೆ ಯಾವ್ದು ತೊಂದರೆ ಕೊಟ್ಟಿಲ್ಲ ಸರ್. ತಪ್ಪೇನಾಗಿದೆ ಪ್ರಶ್ನೆ ಕೇಳಿದ್ವಿ ಅಷ್ಟೇ. ಪ್ರಶ್ನೆ ಕೇಳಿದಕ್ಕೆ ನಮ್ನ ಜೈಲ್ ಹಾಕ್ತಾರೆ. ನಮ್ ಲೈಫ್ ನ ಹಾಳು ಮಾಡಿ ನಾವು ಎಲ್ಲದಕ್ಕೂ ರೆಡಿ ಆಗಿದ್ವಿ ಸರ್ ಇವಾಗ. ಬಿಕಾಸ್ ನಮ್ಗೂ ಸಿಗಂತ ಸೌಲಭ್ಯಗಳು ಯಾವ್ದು ಸಿಕ್ಕಿಲ್ಲ. ಒಂದ್ ಜಾಬ್ ಇಲ್ಲ, ಒಂದ್ ಯಾವ್ದಿಲ್ಲ. ಬಟ್ ನಮ್ನ ಜೈಲ್ ಮಾತ್ರ ಲಾಸ್ಟ್ ಅಲ್ಲಿ ಎಲ್ಲಿ ಹೋಗ್ಬೇಕಿತ್ತು? ನಾವು ಜೈಲ್ಗೆ ಹೋಗ್ಬೇಕಿತ್ತು. ಅದಕ್ಕೆ ನಾವು ರೆಡಿ ಆಗಿ ನಿಂತಿರೋದು ಸರ್. ಪ್ಲೀಸ್ ನಮ್ನ ಜೈಲ್ ಹಾಕೊಳ್ಳಿ ಸರ್. ಥ್ಯಾಂಕ್ ಯು.